ಆಯ್ತು ಬನ್ನಿ. ಹಾಂ ಹೋಗಿ ಬನ್ನಿ, ಸಿಗ್ತೀನಿ ರಂಜಾನ್ ದಿವಸ ಮತ್ತೆ ಮಾಡ್ತಾನೆ. ಈದ್ ಮುಬಾರಕ್ ಎಲ್ರಿಗೂ. ಅಡ್ವಾನ್ಸ್ ಹ್ಯಾಪಿ ರಂಜಾನ್ ಹೇಳ್ತಿದ್ದೀನಿ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ನೀವೆಲ್ಲರೂ ನಮ್ಮ ಬಾಂಧವರೆಲ್ಲರೂ ನೀವು ರಂಜಾನ್ ಆಚರಣೆ ಮಾಡ್ತಾ ಇದ್ದೀರಿ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಪೊಲೀಸ್ ವತಿಯಿಂದ ನೀವೇನು ಎಲ್ಲಿಂದ ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತೀರಿ ಅಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡೋದು, ಬಂದೋಬಸ್ತ್ ಮಾಡೋದು ಅದು ಮಾಡ್ತೀವಿ. ಮತ್ತು ಹಿಂದಿನ ದಿವಸ ಏನಿದೆ ನಿಮ್ಮ ಪ್ರೇಯರ್ ಹಿಂದಿನ ದಿವಸ ಕೂಡ ನಾವು ಬಂದೋಬಸ್ತ್ ಮಾಡಿರ್ತೀವಿ ಅಲ್ಲಿ. ಸೊ ಯಾವುದೇ ರೀತಿ ತೊಂದರೆ ಆಗದಂಗೆ, ಬೇರೆಯವರಿಂದ ನಿಮಗೂ ತೊಂದರೆ ಆಗದಂಗೆ ನಾವೆಲ್ಲ ಬಂದೋಬಸ್ತ್ ಮಾಡ್ಕೋತೀವಿ. ನೀವು ಪ್ರೇಯರ್ ಮುಗಿಸಿ ಖುಷಿಯಿಂದ ಹಬ್ಬ ಮಾಡಿ. ಬೇರೆ ಇನ್ನೇನಾದರೂ ನಮ್ಮ ಕಡೆಯಿಂದ ಇತ್ತು, ಪೊಲೀಸ್ ಇಲಾಖೆಯಿಂದ ಮಾಡೋದಿತ್ತು ಅಂತಂದರೆ ದಯವಿಟ್ಟು ಹೇಳಿದ್ರೆ ನಾವು ಅದನ್ನು ಅಟೆಂಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ಟೈಮಿಂಗ್ಸ್ ಹೇಳಿದ್ದಾರೆ. ಜಾಮಿಯಾ ಮಸೀದಿ 9 ಗಂಟೆಗೆ, ಅಲ್ಲಿಗೆ ಸ್ವಲ್ಪ ಜನ ಜಾಸ್ತಿ ಸೇರೋದಲ್ವಾ, ಬಾಕಿದೆಲ್ಲ ಮುಗಿಸಾದ್ಮೇಲೆ ಅಲ್ಲಿ ಬರ್ತೀವಿ ನಾವು. ಎಲ್ಲ ಕಡೆ ಸಫಿಷಿಯೆಂಟ್ ಮೆನ್ ಇದೆ. ಹೊರಗಡೆಯಿಂದನೂ SP ಸಾಹೇಬ್ರು ಮೆನ್ ಕೊಡ್ತಾ ಇದ್ದಾರೆ ನಮಗೆ, KSRP ಎಲ್ಲ. ಯಾವುದೇ ಭಯ ಬೇಡ, ಆರಾಮಾಗಿ ಹಬ್ಬ ಮಾಡಿ. ಅರ್ಥ ಆಯ್ತಾ? ಸಣ್ಣ ಪುಟ್ಟ ಪೋಲಿ ಹುಡುಗರು ಅವರು ಇದ್ರೆ ನೀವೇ ಹೇಳ್ಕೊಂಡು ಅವ್ರಿಗೆ ಸ್ವಲ್ಪ ಇದು ಮಾಡ್ಕೊಂಡು ಮಾಡ್ಬೇಕಷ್ಟೇ. ಆ ವೀಲಿಂಗ್ ಮಾಡೋಂಥವ್ರು, ರಾತ್ರಿ ಪೂರ ಸುತ್ತಂಥವ್ರು, ಅಲ್ಲಿ ನ್ಯೂಸೆನ್ಸ್ ಮಾಡೋಂಥವ್ರಿಗೆ ಒಂಚೂರು ನೀವು ಹೇಳ್ಬೇಕು. ಈ ವೀಲಿಂಗ್ ಎಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ಡೇಂಜರ್ ಇದೆ, ಎಷ್ಟು ಜನ ಸಾಯ್ತಿದ್ದಾರೆ ವೀಲಿಂಗ್ ಅಲ್ಲಿ, ಹೈವೇಗೆ ಹೋಗಿ ಹಾಗೆ ಅಂತ. ಆ ಥರ ಏನು ಬೇಡ. ನೀವು ಮಸೀದಿಗಳಲ್ಲಿ ಸ್ವಲ್ಪ ಮುತುವಲಿಗಳನ್ನು ಅನೌನ್ಸ್ ಮಾಡಿಸಿ. ನೀವು ಮಸೀದಿಯಲ್ಲಿ ಅನೌನ್ಸ್ ಮಾಡಿ ಅದು ಮಾಡಬಾರ್ದು, ಆ ಥರ ಹೇಳಿ ಅದು ಮಾಡಿ ಮುಗಿಸಿ. ಬೇರೆ ಏನಾದರೂ ಇದೆಯಾ? ಆಯ್ತಾ? ಆಯ್ತು, ಕೊಡ್ತೀವಿ. ನಮ್ದು ಅಷ್ಟೇ ರೆಗ್ಯುಲೇಷನೇ ಪಾರ್ಕಿಂಗ್ಗೆ. ಎಲ್ಲಿನ ಹೊಡೆದಾಟ ಗಲಾಟೆ ಏನಾಗಲ್ಲ ನಮ್ಮದು. ನಾನು ಹೇಳ್ತೀನಿ, ಇನ್ಸ್ಪೆಕ್ಟ್ರಿಗೆ ಹೇಳ್ತೀನಿ, ನಮ್ಮದು ಮೇಯ್ನ್ ಕಾನ್ಸಂಟ್ರೇಷನ್ನು ನೀವು ಬರುವಾಗ, ನೀವು ಈ ಕಡೆಯಿಂದ ಮೆರವಣಿಗೆ ಬರ್ತೀವಿ ಅಂದರೆ ಆಪೋಸಿಟ್ ವೆಹಿಕಲ್ಗಳು ಬರಬಾರ್ದು. ವೆಹಿಕಲ್ ರೆಗ್ಯುಲೇಷನ್ ಮಾಡೋದು, ಡಿವಿಯೇಷನ್ ಮಾಡೋದು. ನಿಮ್ಮ ವೆಹಿಕಲ್ಗಳಿಗೆ ಸರಿಯಾಗಿ ನೀವೇನು ಬರ್ತೀರಿ ಪ್ರೇಯರ್ ಟೈಮು ಅರ್ಜೆಂಟಾಗಿ ಬಂದು ನಿಲ್ಸೋಯ್ತಲ್ಲ ಅಂಥವ್ರು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಅಷ್ಟೇ. ಫ್ರೀ ಮೂಮೆಂಟು, ಈಸಿ ಮೂಮೆಂಟ್ಗೆ ಅದೆಲ್ಲ ನಾವು ಮಾಡ್ತೀವಿ. ಆಯಿತು, ಕೊಡ್ತೀವಿ. ಬೇರೆ ಏನಾದ್ರಿಯಾ? ಆಗಲಿ. ಆಯ್ತು, ಎಲ್ಲರಿಗೂ ಮಾಡ್ತೀವಿ. ನಮ್ಮ ಇವರು ಇದ್ದಾರೆ ಹುಡುಗರು ತೊಗೋತಾರೆ, ಅದನ್ನೆಲ್ಲ ಮಾಡ್ತಾರೆ.